ಇತರ ಪುರಾಣಿ ಸಂಪಾದಕರು ಕೂಡ ಅನುಸರಿಸಿದ್ರೆ ಚೆನ್ನಾಗಿರುತ್ತೆ ಅಂತ 40-50 ವರ್ಷದಿಂದ ಬೆಂಗಳೂರಿನಲ್ಲೇ ಇದ್ದು ನಾನಾ ರೀತಿಯ ಪುರಾಣಿ ಸಂಪಾದಕರುಗಳನ್ನ ನೋಡಿದ್ವಿ. ಪುರಾಣಿ ಸಂಪಾದಕರಿದ್ದಾಗ ಕೆಲವರು ಇವರು ಕುವೆಂಪುಗಿಂತೂ ಜಾಸ್ತಿ ಅಂತ ಹೇಳ್ತಿದ್ರು. ಆಮೇಲೆ ಅವರೆಲ್ಲ ಇವತ್ತು ಯಾವ ಹೆಸರು ಬಗ್ಗೆ ಅವ್ರ ಕೃತಿ ಬಗ್ಗೆ ಮಾತಾಡಲ್ಲ. GS ಸದಾಶಿವ ಅಂತ ಒಬ್ಬರಿದ್ರು, ನೀವು ಕೇಳಿರ್ತೀರಿ. ಅವ್ರು ಎಷ್ಟು ಒಳ್ಳೆಯ ಕಥೆಗಾರರು. ಪ್ರಜಾವಾಣಿ, ಕನ್ನಡಪ್ರಭ, ಮೈಸೂರು ಎಲ್ಲದರಲ್ಲೂ ಇದ್ರು. ಯಾವುದು ತನ್ನ ಬಗ್ಗೆ ತಾನು ಪ್ರಚಾರವನ್ನ ಮಾಡ್ಕೊತಿರಲಿಲ್ಲ. ಅದೇ ರೀತಿ ವಿಜಯವಾಣಿಯಲ್ಲಿದ್ದಂಥ ಈಶ್ವರಯ್ಯ, ನಂಜೇಗೌಡ ದೊಡ್ಡ ದೊಡ್ಡ ಸ್ಕಾಲರ್ಸ್ ಆ ಪತ್ರಿಕೆಯನ್ನು ಅವರು ಉಪಯೋಗಿಸ್ಕೊಳ್ತಾ ಇರಲಿಲ್ಲ. ರಾಜಶೇಖರ್ ಕೂಡ ಆ ಪರಂಪರೆಗೆ ಸೇರಿದವರು, ಅದಕ್ಕೆ ಹೆಮ್ಮೆ ಪಡಬೇಕು. ಆಮೇಲೆ ನಾವು ಯಾವುದನ್ನ ಒಂದು ಪ್ರಯೋಗಶೀಲ ಕೃತಿ ಅಂತ ನಾವು ಪರಿಗಣಿಸ್ತೀವಿ, ಅದನ್ನ ಬರೆದಾಗ ಅದು ಹೊರಗಿನವ್ರ ಪ್ರಯೋಗವಾಗಿ ಕಾಣ್ತಾ ಇರ್ತದೆ, ಪರಿಮಾಣದಲ್ಲಿ ಪ್ರಯೋಗ ಅಲ್ಲ. ಅವನು ಆ ರೀತಿಯಲ್ಲಿ ಬರೆಯೋದು ಅನಿವಾರ್ಯ ಆದ್ರಿಂದ ಅವನನ್ನು ಬರೀತಾನೆ ಹೊರತು ಪ್ರಯೋಗ ಮಾಡಬೇಕು ಅಂತ ಕುತೂಹಲಕ್ಕೆ ಅಥವಾ ಕುಚೇಷ್ಟೆಗೆ ಕುಚೋದ್ಯಕ್ಕೆ ಯಾರು ಬರೆಯುತ್ತಾರೆ. ಯಾವುದನ್ನ ಪ್ರಯೋಗ ಅಂತ ಹೇಳ್ತೀನಿ ಅದು ಅವನಿಗೆ ಅನಿವಾರ್ಯ ಆಗಿರುತ್ತೆ. ಕೆಲವು ಕೇಳ್ತಾರೆ, ನಿಮಗೆ ಕಾದಂಬರಿಯ ಅವಾಗ ಮೊದಲನೇದು ಥರ್ಡ್ ಪರ್ಸನ್ ಅಲ್ಲಿ ಬರೆದಿದ್ರಿ, ಈಗ ಫಸ್ಟ್ ಪರ್ಸನ್ ಅಲ್ಲಿ ಬರೀತೀರಿ, ಆ ಥೀಮ್ಗೆ ಅನ್ವಯ ಆಯಿತು, ಅದಕ್ಕೋಸ್ಕರ ನಾನು ಬರೆದೆ ಅಂತ ನಾನು ಹೇಳ್ತೀನಿ. ಅದರಿಂದ ಪ್ರಯೋಗಶೀಲತೆ ಇದನ್ನ ಯಾಕೆ ಬಿಟ್ಕೋಬೇಕು? ಪ್ರಯೋಗಶೀಲತೆ ಓದಲಿದೆ ಬರೆಹಗಾರನಿಗೆ ಅನಿವಾರ್ಯವಾದ್ರಿಂದ ಅವನು ಆ ಸ್ವರೂಪದಲ್ಲಿ ಅದನ್ನು ಬರೆದಿರ್ತಾನೆ. ಆ ಅನಿವಾರ್ಯತೆಯನ್ನ ನಾವು ಮನ್ನಿಸ್ಬೇಕು. ಸುಮ್ಮನೆ ಅದು ಪ್ರಯೋಗಶೀಲ ಅಂತ ಬ್ರ್ಯಾಂಡ್ ಮಾಡಿ ಅದನ್ನ ಪ್ರಯೋಗಶೀಲ ಅಂತ ಹೇಳುವಾಗಲೇ ಒಂದು ರೀತಿಯ ಗುಮಾನ ಇರುತ್ತೆ. ಒಂದು ಪ್ರಯೋಗವಾಗಿದೆ, ಅದು ಸಕ್ಸಸ್ ಆಗಿಲ್ಲ ಅಂತ ಬೇರೆ ರೀತಿಯಲ್ಲಿ ಹೇಳ್ತಕ್ಕಂಥ ಒಂದು ರೀತಿ ಇರುತ್ತೆ. ಹಾಗಲ್ಲ, ಪ್ರಯೋಗಶೀಲತೆ ಅನಿವಾರ್ಯವಾದ್ರಿಂದ ಅವನು ಮಾಡಿದ್ದಾನೆ. ರಾಜಶೇಖರ್ಗೆ ಈ ಕೃತಿಯನ್ನ ಈ ರೀತಿಯಲ್ಲಿ ಬರೆಯೋದು ಅಥವಾ ಹೇಳುವುದು ಅಥವಾ ಕೇಳಿಸಿಕೊಳ್ಳುವುದು ಅನಿವಾರ್ಯ ಆದ್ದರಿಂದ ಅವ್ರ ರೀತಿ ಬರೆದಿದ್ದಾರೆ. ಅದನ್ನ ನಾವು ಓದುಗರಾಗಿ ಮತ್ತು ವಿಮರ್ಶಕರಾಗಿ ಮನ್ನಿಸ್ಬೇಕೇ ಹೊರತು ಅದನ್ನ ಅವನು ಕುತೂಹಲಕ್ಕೆ ಅಥವಾ ಕುಚೋದ್ಯಕ್ಕೆ ರೀತಿ ಬರೆದಿದ್ದಾನೆ ಅಂತ ನಾವು ಭಾವಿಸ್ಬಾರ್ದು. ಇನ್ನೊಂದೇನು ಅಂತಂದ್ರೆ, ಒಂದು ಪ್ರಯೋಗವನ್ನ ಮಾಡಿದಾಗ ಅದು ಒಂದೇ ಕೃತಿಯಲ್ಲಿ ಸಸ್ಟೈನ್ ಆಗಲ್ಲ. ಅದು ರಾಜಶೇಖರ ವಿಷಯಕ್ಕಲ್ಲ, ನೀವು ಯಾವುದೇ ವಿಷಯಕ್ಕೆ ನೀವು ತಗೊಂಡು ಅಡಿಗರು ಭೂಮಿಗೀತ ಬರೆದಾಗ ಭೂಮಿಗೀತವನ್ನ ನೀವು ಓದಿ, ಅವ್ರ ಮುಂದೆ ಉಪಮಂಡುಕ, ಶ್ರೀರಾಮನ ದಿವಸ, ವರ್ತಮಾನ ಅದೆಲ್ಲ ಬರೆದೇ ಹೋಗಿದ್ರೆ ಭೂಮಿಗೀತಕ್ಕೆ ಏನಂತ ಬೇರೆ ಬರ್ತಿರ್ಲಿಲ್ಲ. ಭೂಮಿಗೀತ ಕೂಡ ಒಂದು ಪ್ರಯೋಗ. ಅದೇ ರೀತಿ ಕುವೆಂಪು ಮನೆಗಳಲ್ಲಿ ಮದುಮಗಳನ್ನು ಬರೆಯೋದ್ರ ಮೂಲಕ ಕಾನೂನು ಹೆಗ್ಗಳಿಕೆಯಿಂದ ಮತ್ತೆ ಬೇರೆ ರೀತಿಯಲ್ಲಿ ಎತ್ತಿದ್ರು. ಬೇಂದ್ರೆಯವರ ಕೊನೆಯ ಕಾಲದ ಕಾವ್ಯಗಳು ಬೇರೆ ರೀತಿ ಇರುತ್ತೆ. ಆಮೇಲೆ ಕಾದಂಬರಿ ಕ್ಷೇತ್ರಕ್ಕೆ ಬಂದರೆ ಪ್ರಸಿದ್ಧರಾದಂಥ ಕಾರಂತರು ಅವರ ನಾನಾ ರೀತಿಯ ಪ್ರಯೋಗಗಳನ್ನ ಮಾಡಿದ್ರು. ಪ್ರಾರಂಭದ 4-5 ವರ್ಷಗಳಲ್ಲೇ ಅವರು ಸರಸಮ್ಮನ ಸಮಾಧಿ, ಚೋಮನ ಗುಡಿ, ಮರಳಿ ಮಣ್ಣಿಗೆ, ಬೆಟ್ಟದೀವ ಅಳಿದ ಮೇಲೆ ಈ 4-5 ಭಿನ್ನ ಭಿನ್ನ ರೀತಿಯ ಪ್ರಯೋಗಗಳನ್ನ ಮಾಡಿದ್ರು. ಸೊ ಈ ಪ್ರಯೋಗಗಳನ್ನ ಮಾಡಿದಂಥ ಒಂದು ದೊಡ್ಡ ಜವಾಬ್ದಾರಿ ಏನಂದ್ರೆ ಅವರನ್ನ ಓವರ್ ಪೀರಿಯಡ್ ಸಸ್ಟೈನ್ ಮಾಡ್ತಾರೆ. ನಾನು ಇವತ್ತು ಬಂದು ಪ್ರಯೋಗ ಮಾಡಿ 2 ವರ್ಷದ ನಂತರ ಇನ್ನೊಂದು ಪ್ರಯೋಗ ಮಾಡಿ ಅಂತ ನಾನು ಹೇಳಲ್ಲ. ಕೆಲವರು ಒಂದು ಪ್ರಯೋಗ ಮಾಡಿ ನಿಲ್ಲಿಸ್ಕೊಡ್ತಾರೆ. ನಮ್ಮ ದೇವ ಮಾದೇವ ಅಂತವರು ಈಗ ಕೂತಿದ್ರು, ಕುಸುಮಾಲ ಬರೆದ್ರು, ಅಲ್ಲಿ ಸ್ಟಾಪ್ ಮಾಡ್ಬಿಟ್ರು. ಆದ್ರೆ ಅವರನ್ನ ಸಸ್ಟೈನ್ ಮಾಡಿದ್ರೆ ಒಂದು ಹೊಸ ಫಾರ್ಮ್ ಎಸ್ಟಾಬ್ಲಿಷ್ ಆಗ್ತಿತ್ತು. ಆದ್ರೆ ಆ ಪ್ರಯೋಗಶೀಲ ಮಾಡೋದ್ರ ಮೇಲೆ ಅದೊಂದು ಜವಾಬ್ದಾರಿ ಇರುತ್ತೆ. ಅದನ್ನ ಆ ರಾಜಶೇಖರ ಜವಾಬ್ದಾರಿಯನ್ನು ಒಪ್ಕೋಬೇಕು. ಮುಂದೆ ಕೂಡ ಇದೇ ರೀತಿ ಪ್ರಯೋಗಶೀಲತೆಯನ್ನು ಬರೀಬೇಕು. ಇಲ್ಲೇ ಒಂದನ್ನೇ ಬರೆದ್ರೆ ಅದಕ್ಕೇನು ಬೆಲೆ. ಆಮೇಲೆ ಇನ್ನೊಂದು ಯಾತಕ್ಕೆ ನಮ್ಮಲ್ಲಿ ಈ ರೀತಿಯ ಕೃತಿಗಳ ಬಗ್ಗೆ ಚರ್ಚೆ ಆಗುತ್ತೆ, ರಾಜಶೇಖರ ರೀತಿಯ ಕೃತಿಗಳ ಬಗ್ಗೆ ಅಂತಂದ್ರೆ, ನಮ್ಮಲ್ಲಿ ಕಾವ್ಯ ಮೀಮಾಂಸೆ ಅದೆಲ್ಲ ಡೆವಲಪ್ ಆದ ರೀತಿಯಲ್ಲಿ ಕಥಾ ಮೀಮಾಂಸೆ ಡೆವಲಪ್ ಆಗಿದೆ. ನಮ್ಮಲ್ಲಿ ಏನ್ ತಿಳ್ಕೊಂಡ್ರು ಅಂತಂದ್ರೆ, ಕಾದಂಬರಿ ಮತ್ತು ಸಣ್ಣ ಕಥೆ ಅಂತಕ್ಕಂಥದ್ದು ಹೊರಗಡೆಯಿಂದ ಬಂದಂತ ಪ್ರಕಾರ ಅಂತೇಳಿ ಒಂದು ಪ್ರತೀತಿಯನ್ನು ಹಬ್ಬಿಸಿದೆ. ಸಣ್ಣ ಕಥೆ ಮತ್ತು ಕಾದಂಬರಿ ಹೊರಗಡೆಯಿಂದ ಬಂದಿರ್ಬೋದು, ಆದ್ರೆ ನಮ್ಮ ಮೊದಲಿಂದ ಕಥೆ ಇತ್ತದು. ನಾನಾ ರೀತಿಯ ಕಥೆಗಳಿವೆ ಇತ್ತು. ಅದು ಪಂಚತಂತ್ರದ ಕಥೆಗಳಿರ್ಬೋದು, ಅಥವಾ ಕಥಾಸರಿ ಸಾಗರದ ಕಥೆಗಳಿರ್ಬೋದು, ರಾಮಾಯಣ ಮಹಾಭಾರತದಲ್ಲಿ ಬರ್ತಕ್ಕಂಥ ಉಪಕಥೆಗಳಿರ್ಬೋದು. ನಮ್ಮ ಕಥನ ಪರಂಪರೆ ಇತ್ತು, ಕಥೆನೂ ಇತ್ತು. ನಮ್ಮಲ್ಲಿ ಏನ್ ಮಾಡೋದು ಅಂತಂದ್ರೆ, ಸಣ್ಣ ಕಥೆ ಮತ್ತು ಕಾದಂಬರಿ ಅಂತಂದ್ರು ಅದು ಹೊರಗಡೆಯಿಂದ ಬಂದಿರತಕ್ಕಂಥ ಪ್ರಕಾರ ಅಂತೇಳಿ ಆ ಮೀಮಾಂಸೆಯನ್ನೇ ನಾವು ಡೆವಲಪ್ ಮಾಡಬೇಕು. ಅದಕ್ಕೆ ಪ್ರತಿಕ್ರಿಯೆಯಾಗಿ ಇಲ್ಲ ನಾವು ದೇಶಿ ಪರಂಪರೆ ಇರತಕ್ಕಂಥ ಕಥೆಗಳನ್ನು ರಚಿಸಬೇಕು ಅಂತಕ್ಕಂಥ ಮಾತುಗಳು ಕೂಡ ಈಚೆಗೆ ಕೇಳಿ ಬರ್ತಾ ಇದೆ. ಈಗ ಅಯ್ಯಪ್ಪ ಪಣಿಕರ್ ಅಂತಕ್ಕಂಥ ಮಲಯಾಳಿ ವಿದ್ವಾಂಸರು ಇಂಡಿಯನ್ ಡೆಲೇಟಾಲಜಿ ಅಂತಾನೆ ಒಂದು ವಿಶೇಷವಾದಂಥ ಪುಸ್ತಕವನ್ನ ಬರೆದಿದ್ದಾರೆ. ನಾವು ಒಂದನ್ನು ನೆನ್ಪಿಟ್ಕೋಬೇಕು ಅಂದ್ರೆ, ನಾವು ಕಥನ ಮೀಮಾಂಸೆ ಇಲ್ಲ ಅಂತ ನಾವು ಹೇಳುವಾಗ ಇಲ್ಲಿ ಕಥೆ ಇತ್ತು ಮತ್ತು ಕಥನ ಇತ್ತು, ಮತ್ತು ಕಾವ್ಯ ಮೀಮಾಂಸೆಯಲ್ಲಿ ಮತ್ತು ನಾಟ್ಯ ಮೀಮಾಂಸೆಯಲ್ಲಿ
ಕಥನಕ್ಕೆ ಸಂಬಂಧಪಟ್ಟ ಅಂಶಗಳನ್ನು ಏನೇನು ಹೇಳಬೇಕು ಅದೆಲ್ಲವನ್ನ ಹೇಳಿದ್ವಿ. ಎಲ್ಲಿ ಜೀವನ ಮೀಮಾಂಸೆ ಇರ್ತದೆ ಅಲ್ಲಿ ಕಾವ್ಯ ಮೀಮಾಂಸೆನೂ ಇರ್ತದೆ, ಕಥನ ಮೀಮಾಂಸೆಯನ್ನು ಇರ್ತದೆ. ಮತ್ತೆ ಅದನ್ನ ನಾವು ಇಗ್ನೋರ್ ಮಾಡ್ತೀವಿ, ನಮ್ಮ ಕಥನ ಪರಂಪರೆಯನ್ನ ಇಗ್ನೋರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಮಾಸ್ತಿಯವ್ರ ಬಗ್ಗೆ ಎಲ್ಲ ಹೇಳ್ತಾರೆ. ಯಾಕಂದ್ರೆ ಮಾಸ್ತಿಯವರು ಭಾರತೀಯ ಕಥಾ ಪರಂಪರೆಯನ್ನ ಮತ್ತೆ ಮುಂದುವರಿಸಿಕೊಳ್ಳುತ್ತಾರೆ. ಅದು ಮಾಸ್ತಿಯವರು ದೊಡ್ಡ ಕಥೆಗಾರ ಮನುಷ್ಯ, ಆದ್ರೆ ಕಥಾ ಪರಂಪರೆಯ ಒಂದೇ ಒಂದು ಅಂಶವನ್ನು ಮಾತ್ರ ಮಾಸ್ತಿಯವರು ಮುಂದುವರಿಸಿದ್ರು. ಅವ್ರೇನಂದ್ರೆ ನನಗೆ ಹೇಳಿದ್ದನ್ನ ನಾನು ಕೇಳಿಸ್ಕೊಂಡು ಇನ್ನೊಬ್ರಿಗೆ ಹೇಳ್ತಾ ಇದ್ದೀನಿ. ಅದು ಕಥಾ ಪರಂಪರೆಯಲ್ಲಿ ಒಂದು ಸಣ್ಣ ಅಂಶ. ನಮ್ಮ ಕಥನ ಪರಂಪರೆಯಲ್ಲಿ, ಕಥಾ ಪರಂಪರೆಯಲ್ಲಿ ನಾನಾ ರೀತಿಯ ಪ್ರಯೋಗಗಳಿವೆ, ನಾನಾ ರೀತಿಯ ಸಿದ್ಧಿ ಇದೆ. ಅದನ್ನೆಲ್ಲ ಮಾಸ್ತಿಯವರೇನು ಗಮನಿಸ್ತಿಲ್ಲ, ಮುಂದವರು ಗಮನಿಸ್ತಿಲ್ಲ. ಅದರಿಂದ ಈಗ ನಾವು ಕಥನ ಮೀಮಾಂಸೆಯನ್ನ ಡೆವಲಪ್ ಮಾಡಬೇಕಾದ್ರೆ ರಾಜಶೇಖರ್ ಅಂತ ಬರಹಗಾರ ಬಗ್ಗೆ ನಾವು ಜಸ್ಟಿಸ್ ಕೊಡಬೇಕಾದ್ರೆ ನಾವು ನಮ್ಮ ಕಥನ ಪರಂಪರೆಯನ್ನು ತಿಳ್ಕೊಂಡಿರ್ಬೇಕು, ವೆಸ್ಟರ್ನ್ ಮೀಮಾಂಸೆ ಏನಿದೆ ಅದನ್ನು ತಿಳ್ಕೊಂಡಿರ್ಬೇಕು. ಮತ್ತೆ ನಮ್ಮ ಸಂಸ್ಕೃತ ಸಾಹಿತ್ಯದಲ್ಲಿ, ಹಳಗನ್ನಡ ಸಾಹಿತ್ಯದಲ್ಲಿ, ಕಥನ ಕಾವ್ಯದಲ್ಲಿ ಅದರಲ್ಲಿ ಏನು ಕಥನ ಮೀಮಾಂಸೆ ಇದೆ ಅದನ್ನ ನಾವು ತಿಳ್ಕೊಳ್ಬೇಕು. ಇಷ್ಟನ್ನು ನಾನು ಜನರಲ್ ಆಗಿ ಈಗ ನಮ್ಮ ರಾಜಶೇಖರ್ ಅವರ ಜೊತೆಗೆ ಬರೋದಾದ್ರೆ